ಮಂಡ್ಯ ಕುರುಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಪ್ರಚಾರ ರಂಗೇರ್ತಾ ಇದೆ. ದಳಪತಿಗಳ ವಿರುದ್ಧ ಸುಮಲತಾ ಅವರು ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ಎಲೆಕ್ಷನ್ ಜಂಗಲ್ ನಲ್ಲಿ ನಿಖಿಲ್ ಸಿಂಗಲ್ ಶೇರ್ ಆಗಿದ್ದಾರೆ. ಯಾಕಂತಂದ್ರೆ ಅವ್ರ ಪರವಾಗಿ ಯಾರೋ ದೊಡ್ಡ ಸ್ಟಾರ್ ನಟರು ಈ ತರದ್ ಯಾರು ಇಲ್ಲ, ಸಿಂಗಲ್ ಆಗಿ ಪ್ರಚಾರ ಕಾರ್ಯದಲ್ಲಿದ್ದಾರೆ. ಆಮೇಲೆ ಸುಮಲತಾ ಜೊತೆಗೆ ನಿಖಿಲ್ ಅವರು ಇವತ್ತು ಕೂಡ ಮಂಡ್ಯ ರೌಂಡ್ಸ್ ಅನ್ನ ಹಾಕ್ತಾರೆ. ಆಮೇಲೆ ನಿಖಿಲ್ ಅವ್ರ ಪರವಾಗಿ ಅವರ ಪಕ್ಷದ ಶಾಸಕರೇ ಸಚಿವರೇ ಇರುವಂತ ಕಾರಣದಿಂದಾಗಿ ಜೊತೆಗೆ ಅವರೇ ಹೇಳ್ಕೊಂಡಿರುವಂತೆ ನಮ್ಮ ತಂದೆ ಅಂದ್ರೆ ಕುಮಾರಣ್ಣನೇ ನಮಗೆ ಸ್ಟಾರ್ ಕ್ಯಾಂಪೇನರ್ ಅನ್ನುವಂಥದ್ದನ್ನ ಹೇಳಿರೋ ಪ್ರಕಾರವಾಗಿ ಬೇರೆ ಯಾರ ಕಡೆನೂ ಕೂಡ ಅವ್ರು ಹೋಗ್ತಾ ಇಲ್ಲ. ಅವ್ರು ಹೇಳ್ತಾ ಇರೋ ಪ್ರಕಾರವಾಗಿ ದುರ್ಬಳಕೆ ಮಾಡ್ಕೊಳ್ಳೋದಿಲ್ಲ ನಾನು ಸ್ಯಾಂಡಲ್ವುಡ್ ನ ಮಂದಿಯನ್ನ ಅಂತಾನು ಕೂಡ ಹೇಳ್ಬಿಟ್ಟಿದ್ದಾರೆ. ಏನೋ ಹಳ್ಳಿಯಲ್ಲೂ ಕೂಡ ಇವತ್ತು ಅಬ್ಬರದ ಪ್ರಚಾರವನ್ನ ಈ ಜಗಜಟ್ಟಿಗಳು ನಡೆಸ್ತಾರೆ. ಮದ್ದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಲತಾ ಅವರು ಮತಬೇಟೆ ಮಾಡ್ತಾರೆ. ಓಕೆ, ಸುಮಲತಾ ಅವರು ಅಲ್ಲಿಗೆ ಮದ್ದೂರು, ಆಮೇಲೆ ದರ್ಶನ್ ಅವರು KR ಪೇಟೆ, ಈ ಕಡೆ ಯಶ್ ಅವರು ಶ್ರೀರಂಗಪಟ್ಟಣ ಸುತ್ತಮುತ್ತಲ ಕ್ಷೇತ್ರಗಳಲ್ಲಿ ಪ್ರಚಾರ ಕಾರ್ಯವನ್ನ ನಡೆಸ್ತಾರೆ. ಆಮೇಲೆ ನಿಖಿಲ್ ಅವರು ಸತತ 12 ಗಂಟೆಗಳ ಕಾಲ ಮತಯಾಚನೆ ನಡೆಸೋದಕ್ಕೆ ನಿರ್ಧರಿಸಿದ್ದಾರಂತೆ. ಇವತ್ತು ಕೂಡ ನಿನ್ನೆಯ ಜೋಶ್ನಲ್ಲೇ ಸುಮಲತಾ ಅವರು ಒಂದ್ ಕಡೆ ಭರ್ಜರಿ ಪ್ರಚಾರವನ್ನು ನಡೆಸಿದ್ರೆ, ನಿಖಿಲ್ ಅವರು ಆದಷ್ಟು ಬೇಗನೆ ಬೇರೆ ಬೇರೆ ಹಳ್ಳಿಗಳನ್ನ ಸಂಪರ್ಕ ಮಾಡಬೇಕು, ಬೇರೆ ಬೇರೆ ಹಳ್ಳಿಗಳಿಗೆ ತೆರಳಿ ಮತಯಾಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು 12 ಗಂಟೆಗಳ ಕಾಲ ಕಾರ್ಯನಿರ್ವಹಿಸೋದಕ್ಕೆ ನಿರ್ಧರಿಸಿದಾರಂತೆ. ಆಮೇಲೆ ನಿಖಿಲ್ ಅವರು ಇಲ್ಲಿ ಯಾವುದೇ ರೀತಿಯಂತ ಲೂಸ್ ಸ್ಟಾಕ್ ಮಾತಾಡದೆ ಹೋದ್ರು ಕೂಡ ಅವರ ಪಕ್ಷಕ್ಕೆ ಸಂಬಂಧಪಟ್ಟಂತ ಕೆಲವರು ಮಾತನಾಡ್ತಾ ಇರುವಂತ ಟೀಕೆಗಳಿದೆಯಲ್ಲ, ಮಾಡಿರುವಂತ ಟೀಕೆ ಅದನ್ನೇ ಬಳಸ್ಕೊಂಡು ಸುಮಲತಾ ಅವರು ಇವತ್ತು ಮತವನ್ನ ಕೇಳ್ತಾರೆ. ಆಮೇಲೆ ಮಲ್ದರ್ ಜೋಗಿನ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಲ್ದರ್ ಜೋಗಿನ್, ಯಶ್ ಹಾಗೆ ದರ್ಶನ್ ಜೊತೆಗೆ ಸುಮಲತಾ ಅವರ ಪ್ರಚಾರದ ಸಂದರ್ಭ ಇವತ್ತು ಹೇಗಿರುತ್ತೆ, ಎಲ್ಲೆಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ, ಯಾವೆಲ್ಲ ಪ್ರಮುಖ ವಿಚಾರಗಳನ್ನು ಇವತ್ತು ಅವರು ಪ್ರಸ್ತಾಪ ಮಾಡ್ತಾ ಮತ ಬೇಟೆ ಮಾಡಬಹುದು ಅಂತ ಪ್ರಮುಖವಾಗಿ ಇವ್ರ ಮೂರಕ್ಕೆ ಸಂಬಂಧಪಟ್ಟಂತೆ? ಮಾಲ್ತೇಶ್ ಏನಂತಂದ್ರೆ ಸುಮಲತಾ ಅವರ ಪರವಾಗಿ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಆ ಕಡೆ ಕೇಳಿದಿರ್ತಕ್ಕಂಥದ್ದು. ಸೊ ಪ್ರಮುಖವಾಗಿ 3ನೇ ದಿನ ಇವತ್ತು ಪ್ರಚಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಇವತ್ತು KR ಪೇಟೆ ವ್ಯಾಪ್ತಿಯಲ್ಲಿ ಬರುವಂತಹ ಹಳ್ಳಿಗಳಿಗೆ ಸಂಚರಿಸುವಂತ ಪ್ಲಾನ್ ಮಾಡಿರುವಂತದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸೊ 3ನೇ ದಿನದ ಮತ ಭೇಟಿಯನ್ನ ತಿಂಡೇಕೆರೆ ಸ್ಥಳದಿಂದ ಆರಂಭಿಸ್ತಾ ಇರುವಂತದ್ದು. ಸೊ ಹಾಗಾಗಿ ಒಂದು ಶೆಡ್ಯೂಲ್ ಪ್ರಕಾರ 9 ಗಂಟೆಯಿಂದ ಶುರು ಆಗ್ಬೇಕಾಗಿತ್ತು. ಆದ್ರೆ ಒಂದಿಷ್ಟು ತಡವಾಗಿರುವಂತಹ ಕಾರಣದಿಂದಾಗಿ 11 ಗಂಟೆ ನಂತರ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮತಬೇಟೆಯನ್ನ ಆರಂಭ ಮಾಡಲಿದ್ದಾರೆ. ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಮತಬೇಟೆಯನ್ನ ಮಾಡ್ತಾ ಇರುವಂತದ್ದು. ಸೊ ಸುಮಲತಾ ಅವರು ಕೂಡ ವಿವಿಧ ಹಳ್ಳಿಗಳಿಗೆ ಸಂಚರಿಸಿ ಇವತ್ತು ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವೆಲ್ಲ ವಿಚಾರಗಳನ್ನ ಇವತ್ತು ಪ್ರಸ್ತಾಪ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಯಾಕಂದ್ರೆ ಈಗಾಗಲೇ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ನಡೀತಾ ಇರ್ತಕ್ಕಂಥದ್ದು ಸುಮಲತಾ ಅವರನ್ನ ವಿಚಾರವಾಗಿ JDS ನವರು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಸೊ ಈ ಕಡೆ ದರ್ಶನ್ ಅವರು ಕೂಡ ಅದಕ್ಕೆ ನಿನ್ನೆ ತಿರುಗೇಟು ಕೊಡುವಂತಹ ಪ್ರಯತ್ನ ಮಾಡಿದ್ರು. ಅದು ಒಂದು ಜಾತಿ ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ರ ಪರವಾಗಿ. ಸೊ ಹಾಗಾಗಿ ಇನ್ನು 1 ಗಂಟೆ ತಡವಾಗಿ ಮತಬೇಟೆ ಆರಂಭ ಆಗಲಿದೆ ಅಂತಾನೆ ಹೇಳ್ಬೋದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಮಲ್ದೇಶ್ ಜೋಗಿ. ಹಾಗೆ ಮತ್ತೊಂದು ಕಡೆ ಹಾಸನದಲ್ಲೂ ಇವತ್ತು ಪ್ರಚಾರದ ಭರಾಟೆ ಬಹಳ ಜೋರಾಗಿರುತ್ತೆ. ಯಾಕೆ ಅಂತ ಅಂದ್ರೆ HD ದೇವೇಗೌಡರೇ ಖುದ್ದಾಗಿ ಇವತ್ತು ಪ್ರಚಾರದ ರಣಕಣಕ್ಕೆ ಇಳಿತಾ ಇದ್ದಾರೆ.